ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಇನ್ನೊಂದು ಡೇ ಔಟಿಂಗ್ಗೆ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ರಾಮನಗರಕ್ಕೆ. ನಾವು ಮೊದಲು ಹೋಗಿದ್ದು ಜನಪದ ಲೋಕ. ಜನಪದ ಲೋಕದಲ್ಲಿ ನೀವೊಂದು 2 ಅವರ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಇದು ನಮ್ಮ ಟ್ರೈಬಲ್ ವಿಲೇಜ್ ಬಗ್ಗೆ ಹೇಳಿದ್ದಾರೆ. ಅಂದರೆ ಉತ್ತರ ಕನ್ನಡ ಅಂದರೆ ಅಂಕೋಲಾ, ಶಿರ್ಸಿ ಆ ಕಡೆ ಟ್ರೈಬಲ್ ವಿಲೇಜ್ ಹೇಗಿದ್ವು ಅಂದರೆ ಗುಡಿಸಲುಗಳು, ಅವ್ರದ್ದು ಅವರ ಜೀವನ ಶೈಲಿ ಮತ್ತು ಪ್ರಾಚೀನ ಕಾಲದ ಕೆಲವೊಂದು ವಸ್ತುಗಳು, ಆ ಥರ ತುಂಬ ವಿಷಯಗಳು ಇಲ್ಲಿ ತುಂಬ ಚೆನ್ನಾಗಿ ಅವರು ತೋರಿಸಿದ್ದಾರೆ. ಒಂದು ಸಲ ಇದನ್ನು ನೀವು ವಿಸಿಟ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಅಲ್ಲಿರುವ ಗೈಡ್ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ನಾವು ಹಳ್ಳಿ ಕಡೆಯಿಂದ ಬಂದರೂ ಕೂಡ ಈ ವಿಷಯ ಎಲ್ಲ ನಮ್ಗೆ ಗೊತ್ತಿರಲಿಲ್ವಲ್ಲ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮುಂದೆ ವಿಡಿಯೋದಲ್ಲಿ ಅವ್ರ ಮಾತುಗಳನ್ನೇ ನೀವು ಕೇಳ್ಬೋದು. ಎಷ್ಟು ಚೆನ್ನಾಗಿ ಹೇಳಿದರು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಅದು ತಾರ್ಲೆ ಬಾರ್ಲೆ ಅಂತ ಮಾಡ್ತಾರೆ. ಈ ಹಾಲಕ್ಕಿ ಮಹಿಳೆಯರು ಮಳೆ ಹೋದ ಸಂದರ್ಭದಲ್ಲಿ ತಾರ್ಲೆ ಬಾರ್ಲೆ ಮಾಡಿದ್ರೆ ಮಳೆ ಬರ್ತಾ ಇತ್ತು, ಮಳೆ ರಾಯಿನಲ್ಲಿ ಮರೆ ಹೋಗೋದು. ಅವ್ರ ಕಾಡಲ್ಲೇ ಅವ್ರು ಕುಡುಬಿಗಳ ತರನೇ ಬರ್ತಾರೆ. ನೀವು ಯಾವುದೇ ಒಂದು ಟ್ರೈಬಲ್ ಮನೆ ಹತ್ರ ಹೋದ್ರೆ ತುಳಸಿ ಕಟ್ಟೆ ಸಿಗ್ತದೆ. ಯಾಕೆಂದ್ರೆ ತುಳಸಿ ನೀವು ಯಾವ ಕಾಡ್ಗೆ ಹೋಗಿ ಹುಡುಕಿದ್ರು ಸಿಗಲ್ಲ, ಅದು ಆಯುರ್ವೇದಿಕ್ ಔಷಧಿ. ನಾವು ಯಾವುದೇ ಟ್ರೈಬಲ್ ಮನೆಗಳಿಗೆ ಹೋದ್ರೆ ಮೋಟ್ ಕೋಣೆ ಅಕ್ಕ ಪ್ರತಿ ಮನೆ ಇರುತ್ತೆ, ಭತ್ತ ಮನೆ ಹೊರಗಡೆ ಇರುತ್ತೆ, ಬಾತ್ರೂಮ್ ಇರಲ್ಲ. ಇವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾರೆ. ಸಂಜೆಗೆ ಹೆಣ್ಮಕ್ಳು ಹಾಡು ಹೇಳ್ತಾರೆ, ಗಂಡು ಮಕ್ಕಳು ಟಕ್ಕೆ ಹಿಡಿದು ಈ ಟಕ್ಕಿಗೆ ಉಡಾಕ್ತಾರೆ. ರಾಮನಗರ ಡೇ ಔಟಿಂಗ್ದು ಪಾರ್ಟ್ 1 ವಿಡಿಯೋ ನೋಡಿದ್ವಿ. ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಮತ್ತೆ ಸಿಗೋಣ. ಬಾಯ್.